ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀ ಗುರುಭ್ಯೋ ನಮಃ. ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಈ ಧನುರಾಶಿ ಜೂನ್ ತಿಂಗಳಲ್ಲಿ ಗುರುವಿನ ಆಧಿಪತ್ಯಕ್ಕೆ ಒಳಪಟ್ಟಿರತಕ್ಕಂತಹ ಧನುರಾಶಿಯವರಿಗೆ ಈ ತಿಂಗಳು ಹೇಗೆ ಇದೆ? ಜೂನ್ ತಿಂಗಳು ಪ್ರಮುಖವಾಗಿ ಗುರುಬಲ ಇಲ್ಲ ಈ ತಿಂಗಳು. ಜೂನ್ 1ನೇ ತಾರೀಕಿನಿಂದ ಧನುರಾಶಿಯವರಿಗೆ ಗುರುಬಲ ಹೊರಟು ಹೋಗುತ್ತೆ. ಇದು ಪ್ರಮುಖವಾದಂತಹ ಅಂಶ. ಶನಿ 4ರಲ್ಲಿ ಇದ್ದಾನೆ. ಪ್ರಾರಂಭದಲ್ಲಿ ಕುಜ ಮತ್ತು ರವಿ, ಬುಧ, ಶುಕ್ರ ಎಲ್ಲವೂ ಕೂಡ 5ನೇ ಮನೆ, 6ನೇ ಮನೆ, 7ನೇ ಮನೆಯಲ್ಲಿ ಇರುತ್ತೆ. 3ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಕೇತು. ಇದು ಧನುರಾಶಿಯರ ಜೂನ್ ತಿಂಗಳ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಜೂನ್ ತಿಂಗಳಲ್ಲಿ ಧನುರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ಜೂನ್ ತಿಂಗಳಲ್ಲಿ ಧನುರಾಶಿಯರು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಲಾಭ ನಷ್ಟಗಳು ಯಾವ ರೀತಿಯಾಗಿರುತ್ತೆ, ಜೂನ್ ತಿಂಗಳಲ್ಲಿ ಧನುರಾಶಿಯವರಿಗೆ ಸುಖ ದುಃಖ, ಕೌಟುಂಬಿಕವಾದಂತಹ ಸುಖ ಅಥವಾ ದುಃಖ ಏನಾದರೂ ಇದೆಯಾ, ಆರೋಗ್ಯ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುತ್ತೆ, ಇವೆಲ್ಲವನ್ನು ನಾವು ಪ್ರಮುಖವಾಗಿ ಗಮನಿಸೋಣ. ಗುರುಬಲ ಹೊರಟೋದು. ಈ ತಿಂಗಳ ಪ್ರಮುಖವಾದಂತಹ ಬದಲಾವಣೆ ಅದು ಏನು ಅಂದರೆ, ಮಿಥುನ ರಾಶಿಯಿಂದ ಗುರು ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು. ತನ್ನ ಉಚ್ಚ ಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಗುರು ಬರುವುದರಿಂದ ಧನುರಾಶಿಯವರ ಮೇಲೆ ಅದು ವಿಶೇಷವಾದಂತಹ ಪ್ರಭಾವವನ್ನು ಬೀರುತ್ತೆ. ಅಂದರೆ ಇಲ್ಲಿವರೆಗೆ ನಡೀತಾ ಇರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅರ್ಧದಲ್ಲಿ ನಿಂತು ಹೋಗತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಯಾವುದೇ ಕೆಲಸ ಇರಬಹುದು, ನಿಮ್ಮದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರ ವ್ಯವಹಾರಕ್ಕೆ, ಅಥವಾ ಏನಾದರೂ ಪ್ರಾಜೆಕ್ಟ್ ಮಾಡ್ತಾ ಇದ್ದರೆ ಇಂತಹದ್ದಕ್ಕೆಲ್ಲ ಸಂಬಂಧಪಟ್ಟಂತೆ ಅಲ್ಲಿ ಸ್ಟ್ರಕ್ ಆಗತಕ್ಕಂತಹ ಒಂದು ಅಂಶಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಭಾಗ್ಯವೂ ಚೆನ್ನಾಗಿಲ್ಲ. ಅಷ್ಟಮದಲ್ಲಿ ಗುರು ಇದ್ದಾನೆ. ಅಷ್ಟಮದಲ್ಲಿ ಗುರು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಷಷ್ಠ ದ್ವಾದಶ ಇವು 3 ದುಸ್ಥಾನಗಳು ಅಂತ ಹೇಳ್ತಾರೆ. ಯಾವುದೇ ಗ್ರಹಗಳು ಅಲ್ಲಿ ಇದ್ದಾಗ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡುತ್ತೆ. ಉಚ್ಚನಾಗಿದ್ದಾನೆ ಕರ್ಕಾಟಕ ರಾಶಿಗೆ, ಧನುರಾಶಿಯವರಿಗೆ ಅವನು ರಾಶ್ಯಾಧಿಪತಿಯಾಗಿ ಅವನು ದುಸ್ಥಾನದಲ್ಲಿರತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಯಾವುದೇ ವಿಚಾರವನ್ನು, ಯಾವುದೇ ವ್ಯಾಪಾರ ವ್ಯವಹಾರವನ್ನು ಅಥವಾ ಆರ್ಥಿಕ ವ್ಯವಹಾರಗಳು ಏನೇ ಮಾಡಬೇಕಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಮುಂದೆ ಅಕ್ಟೋಬರ್ ನಂತರದಲ್ಲಿ ಗುರುಬಲ ಬರುವುದರಿಂದ ಆ ಸಮಯದಲ್ಲಿ ಎಲ್ಲವನ್ನು ಪೋಸ್ಟ್ಪೋನ್ ಮಾಡಿ ಆ ಸಮಯದಲ್ಲಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಒಂದು ಖಾಸಗಿ ಕ್ಷೇತ್ರ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ಯಾರೇ ಕೆಲಸವನ್ನು ಮಾಡ್ತಾ ಇದ್ದರೆ ಕರ್ಮಸ್ಥಾನದ ಮೇಲೆ, ಒಂದು ಕರ್ಮಸ್ಥಾನ ಅಂದರೆ ನೀವು ಮಾಡತಕ್ಕಂತಹ ಕೆಲಸ, ಅದರ ಮೇಲೆ ನೇರವಾಗಿ ಶನಿಯ ದೃಷ್ಟಿಯೂ ಕೂಡ ಇದೆ. ಆದ್ದರಿಂದ ಕೆಲಸದಲ್ಲಿ ಸ್ವಲ್ಪ ಇಳಿತಗಳು ಉಂಟಾಗ್ಬೋದು. ಅಂದರೆ ಕೆಲಸ ಮಾಡತಕ್ಕಂತಹ ವಾತಾವರಣದಲ್ಲಿ, ಆ ಕಚೇರಿಯಲ್ಲಿ ಕಿರಿಕಿರಿ ಉಂಟಾಗತಕ್ಕಂಥದ್ದು, ಕೆಲಸ ಬಿಡಬೇಕು ಅನ್ನತಕ್ಕಂತಹ ಸನ್ನಿವೇಶ ಕಚೇರಿಯಲ್ಲಿ ನಿರ್ಮಾಣ ಆಗಬಹುದು. ಹಾಗಂತ ಕೆಲಸ ಬಿಡಬೇಡಿ, ತಾಳ್ಮೆಯಿಂದ ಇದ್ದು ಆ ಕೆಲಸವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮುಖ್ಯ. ನೀವು ನಿಮ್ಮವರೇ ಅಂದರೆ ಸಹೋದ್ಯೋಗಿಗಳಿರ್ಬೋದು ಅಥವಾ ನಂಬಿಕಸ್ಥರೇ ನಿಮಗೆ ತೊಂದರೆಯನ್ನು ಕೊಟ್ಟು ಆ ಮೂಲಕ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಅಥವಾ ನಿಮ್ಮ ಒಂದು ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗದೆ ಹಿತಶತ್ರುಗಳು ನಿಮಗೆ ತೊಂದರೆಯನ್ನು ಕೊಡ್ಬೋದು. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ದು ಕೆಲಸವನ್ನು ಮಾಡಬೇಕಾಗುತ್ತೆ. ಇದೆಲ್ಲ ಒಂದು ಕೆಲಸ ಅಂತಂದಾಗ ಇಂತಹದ್ದೆಲ್ಲ ಸಹಜವಾಗಿರುತ್ತೆ. ಅದರಲ್ಲೂ ನಮ್ಮ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಇದರ ಒಂದು ಪ್ರಭಾವ ಇನ್ನೂ ಜಾಸ್ತಿ. ಅದರಿಂದ ಈ ಒಂದು ಖಾಸಗಿ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಿ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡ್ತಾಯಿರಿ, ಈ ಅಂಶವನ್ನು ಪ್ರಮುಖವಾಗಿ ಗಮನಿಸಿಕೊಳ್ಳಬೇಕಾಗುತ್ತೆ. ಇಲ್ಲದಿದ್ದರೆ ಒಳ್ಳೆಯ ಕೆಲಸವನ್ನು ಕಳೆದುಕೊಳ್ಳಬೇಕಾಗತ್ತೆ. ಕೆಲಸ ಬದಲಾವಣೆ ಮಾಡತಕ್ಕಂಥದ್ದು, ದೂರದ ಪ್ರದೇಶಕ್ಕೆ ಹೋಗೋದು, ಇಂತಹ ಯೋಚನೆಗಳೇನಾದರೂ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ. ಮುಂದೆ ಒಳ್ಳೆಯ ಒಂದು ಸಮಯ ಬಂದಾಗ ಒಳ್ಳೆಯ ಅವಕಾಶಗಳು ಕೂಡ ಬರುತ್ತೆ. ಒಳ್ಳೆಯ ಸಮಯ ಇಲ್ಲದೇ ಇದ್ದಾಗ ಯಾವ ಬರುತ್ತೋ ಅವಕಾಶ ಅದೇ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಹಾಗೆ ನಾವು ಒಳ್ಳೆಯ ಸಮಯಕ್ಕೆ ಕಾಯಬೇಕಾಗುತ್ತೆ. ಅದರಿಂದ ಸ್ವಲ್ಪ ಅಕ್ಟೋಬರ್ವರೆಗೆ ಎಲ್ಲ ಉದ್ಯೋಗ ಸಂಬಂಧಿತವಾದಂತಹ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಇನ್ನು ವ್ಯಾಪಾರ ವ್ಯವಹಾರ ಇದು ತುಂಬ ಮುಖ್ಯ. ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಯಾವುದೇ ಆದರೂ ಕೂಡ
ಆಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಅವರ ಕಷ್ಟಕ್ಕೆ ಅವರು ಪಟ್ಟಂತಹ ಪರಿಶ್ರಮಕ್ಕೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಸಿಕ್ಕಿದರೆ ಸಮಾಧಾನ ಆಗುತ್ತೆ. ಅದು ಸಿಗದೇ ಇದ್ದರೆ ಕೆಲಸ ಮಾಡಿ ಏನು ಪ್ರಯೋಜನ, ಕಷ್ಟಪಟ್ಟು ಏನು ಪ್ರಯೋಜನ ಅನ್ನತಕ್ಕಂತಹದ್ದು ಉಂಟಾಗುತ್ತೆ. ಅದರಿಂದ ಧನುರಾಶಿಯವರಿಗೆ ಸ್ವಂತ ಉದ್ಯಮವನ್ನು ಮಾಡತಕ್ಕಂಥವರು, ಪ್ರಮುಖವಾಗಿ ಅವರ ಉದ್ಯಮದಲ್ಲಿ ಭಾಗ್ಯಸ್ಥಾನ ಅಂದರೆ ದ್ವಿತೀಯ ಸ್ಥಾನದ ಶನಿಯು ಕೂಡ ಕರ್ಮಸ್ಥಾನದ ಮೇಲೆ ದೃಷ್ಟಿ ಇರುವುದರಿಂದ ಬರತಕ್ಕಂತಹ ಆದಾಯ ಏನಿದೆ ಸ್ವಂತ ಉದ್ಯಮದಲ್ಲಿ ನೀವು ನಡೆಸ್ತಕ್ಕಂತಹ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಅಥವಾ ಆ ಲೆವೆಲ್ಲಿಗೆ ಹೋಗ್ಬೋದು, ನಷ್ಟ ಇಳಿಕೆ ಪ್ರಮಾಣ ಜಾಸ್ತಿ ಆಗ್ಬೋದು. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ. ನಿಮ್ಮ ಪ್ರತಿಸ್ಪರ್ಧಿಗಳು ಜಾಸ್ತಿ ಆಗ್ಬೋದು. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ರೀತಿ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತಹದ್ದು ಬಂದರೆ ನಿಮ್ಮ ಬಿಸ್ನೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ. ಇಂತಹದ್ದೆಲ್ಲ ಕೆಲವೊಂದು ಚೆನ್ನಾಗಿಯೇ ನಡೆಯುತ್ತೆ. ಈ ಟೈಮ್ ಚೆನ್ನಾಗಿಲ್ಲದೆ ಇರುವುದರಿಂದ ಪ್ರತಿಸ್ಪರ್ಧಿಗಳ ಒಂದು ಕಾರಣದಿಂದಾಗಿ ನಡೆಸ್ತಕ್ಕಂತಹ ವ್ಯವಹಾರದಲ್ಲಿ ನಷ್ಟ ಉಂಟಾಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಎಚ್ಚರವಾಗಿ ಇರಿ. ಪಾರ್ಟ್ನರ್ಶಿಪ್ಪಲ್ಲಿ ಅಂದರೆ ಒಂದು ಹೂಡಿಕೆ ವ್ಯವಹಾರ ಅಂತೇಳಿ ಹೇಳ್ತಾರಲ್ಲ, ಇಂತಹದ್ದನ್ನು ಮಾಡಬೇಕಾದರೆ ಮನಸ್ತಾಪ ಬರತಕ್ಕಂಥ ಪಾರ್ಟ್ನರ್ ಜೊತೆಯಲ್ಲಿ ಪರಸ್ಪರ ಮನಸ್ತಾಪ ಬರತಕ್ಕಂತಹ ಲಕ್ಷಣಗಳು ಕೂಡ ಇರುವುದರಿಂದ ಪ್ರಮುಖವಾಗಿ ಆದಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಮಾತುಗಳನ್ನು ಹೆಚ್ಚು ಆಡದೆ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗತಕ್ಕಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆಯದು. ಈ ತಿಂಗಳು ಯಾವುದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಅದು ಚೆನ್ನಾಗಿ ನಡಿಬೇಕು ಅಂತಂದರೆ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಅದರಲ್ಲೂ ನಿರ್ದಿಷ್ಟವಾಗಿ ಈ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ, ಏನು ತೊಂದರೆ ಇಲ್ಲ. ನಿರ್ದೇಶಕರು ಅಥವಾ ನಿರ್ಮಾಪಕರಿರ್ಬೋದು, ಸಂಗೀತ ನಿರ್ದೇಶಕರು, ಸಾಹಿತಿಗಳು, ಅದು ಸಿನಿಮಾ, ಧಾರಾವಾಹಿ, ಕಿರುಚಿತ್ರ ನಿರ್ಮಾಣದಲ್ಲಿ ಅಂಥವರಿಗೆಲ್ಲ ಒಳ್ಳೆಯ ಸಮಯ ಇದೆ, ತೊಂದರೆ ಇಲ್ಲ. ಧಾರ್ಮಿಕ ಕ್ಷೇತ್ರದವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ, ಏನಾದರೂ ಕೆಲಸ ಕಳೆದುಕೊಳ್ತಕ್ಕಂತಹ ಸಂದರ್ಭಗಳು ಉಂಟು. ಧಾರ್ಮಿಕ ಮುಖಂಡರಿಗೆ ತೊಂದರೆಗಳು ಬರುತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿ ಆಶ್ರಮ, ದೇವಸ್ಥಾನ ಅಂತ ಕೆಲಸ ಮಾಡಿದ್ರೆ ಕೆಲಸ ಕಳೆದುಕೊಳ್ತಕ್ಕಂತಹ ಸಂದರ್ಭಗಳು ಉಂಟು. ಎಚ್ಚರಿಕೆಯಿಂದ ಇರಿ. ಕೆಲವೊಂದು ಕ್ಷೇತ್ರಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯೂ ಕೂಡ ಆಗುತ್ತೆ. ರಿಯಲ್ ಎಸ್ಟೇಟನ್ನು ನಾವು ಪ್ರಮುಖವಾಗಿ ತೆಗೆದುಕೊಂಡಾಗ ಈ ಧನುರಾಶಿಯವರಿಗೆ ಈ ತಿಂಗಳು ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಭೂ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರವನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಜೊತೆಯಲ್ಲಿ ಈ ಒಳಾಂಗಣ ಮತ್ತು ಹೊರಾಂಗಣ ಇದೆಲ್ಲ ಬರುತ್ತೆ. ಇಂಟೀರಿಯಲ್ಲು, ಎಕ್ಸ್ಟೀರಿಯಲ್ಲು ವಿನ್ಯಾಸವನ್ನು ಮಾಡತಕ್ಕಂಥವರಿಗೆ ಬೇಡಿಕೆ ಹೆಚ್ಚಾಗತಕ್ಕಂತಹದ್ದು. ಅದರಿಂದ ದೂರ ಪ್ರಯಾಣವನ್ನು ಕೂಡ ನೀವು ಅಂದರೆ ಬೇರೆ ದೂರದಲ್ಲಿ ನಿಮಗೆ ಒಳ್ಳೊಳ್ಳೆಯ ಒಂದು ಆಫರ್ಗಳು ಬರುತ್ತೆ, ಒಳ್ಳೆಯ ಕಾಂಟ್ರಾಕ್ಟ್ಗಳು ಬರ್ಬೋದು. ಅಂತಹ ಕಾರಣದಿಂದ ದೂರದ ಒಂದು ಪ್ರದೇಶಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂತಹ ಒಂದು ಬಿಸ್ನೆಸ್ ಟೂರ್ ಅಂತ ಹೇಳ್ತಾರೆ, ಅಂತಹ ಅವಕಾಶಗಳು ಕೂಡ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಈ ವಿಶೇಷವಾಗಿ ಯಾವ್ಯಾವ ಕೆಲಸಕ್ಕೆ ಏನು ತೊಂದರೆ ಆಗಿ ಶುಕ್ರ ಧನುರಾಶಿಯನ್ನು ದೃಷ್ಟಿಸಿ ನೋಡ್ತಾ ಇರ್ತಾನೆ. ಇದು ಬ್ಯೂಟಿಷಿಯನ್ ಕೆಲಸವನ್ನು ಮಾಡ್ತಕ್ಕಂಥವರಿಗೆ, ಈ ಸಿನಿಮಾ ಕ್ಷೇತ್ರದವರಿಗೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವರಿಗೆ, ಮದ್ಯಪಾನ, ರೆಸ್ಟೋರೆಂಟು ಇಂತಹದನ್ನೆಲ್ಲ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಇದೆ. ಅಂದರೆ ಶುಕ್ರನ ಒಂದು ದೃಷ್ಟಿ ಇರುವುದರಿಂದ ಲಾಭವನ್ನು ಗಳಿಸ್ತಾರೆ ಅಂತ ಹೇಳಿ ಅರ್ಥ. ಆದರೆ ಭಾಗ್ಯದಲ್ಲಿ ಗುರು ಭಾಗ್ಯದಿಂದ ದಶಮ ಸ್ಥಾನಕ್ಕೆ ಬಂದಿರುವುದರಿಂದ, ಕೆಲವೊಂದು ಅಷ್ಟಮ ಸ್ಥಾನಕ್ಕೆ ಬಂದಿರುವುದರಿಂದ, 7ನೇ ಮನೆಯಿಂದ 8ನೇ ಮನೆಗೆ ಬಂದಿರುವುದರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು. ಅಂದರೆ ಎಷ್ಟೋ ವರ್ಷಗಳಿಂದ ಮದುವೆ ಆಗಿಲ್ಲ ಮಗನಿಗೆ ಅಂತ ಎಷ್ಟೋ ತಂದೆ ತಾಯಿಗಳ ಕೊರಗು ಇದೆ. ಆದರೆ ಈ ಒಳ್ಳೆಯ ಸಮಯ ಅಂತಲ್ಲ, ವಿವಾಹದ ವಿಷಯ ಅಂತ ನಾವು ತೆಗೆದುಕೊಂಡಾಗ ಅಷ್ಟಮಕ್ಕೆ ಗುರು ಬಂದರು, ಶುಕ್ರನ ಒಂದು ವಿಷಯ, ಬುಧ ಶುಕ್ರನ ಒಂದು ಸಂಯೋಜನೆ ಇರುವುದರಿಂದ ಈ ಸಮಯದಲ್ಲಿ ವಿವಾಹ ಸಿದ್ಧಿಯಾಗಬಹುದು. ಅಂದರೆ ಮೂಲ ಜಾತಕ ಗಮನಿಸಬೇಕಾಗುತ್ತೆ. ಯಾವುದೇ ವಿಚಾರ ಇರಲಿ, ಮೂಲ ಜಾತಕದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಇಲ್ಲಿ ಗ್ರಹಸ್ಥಿತಿ ಎಷ್ಟು ಚೆನ್ನಾಗಿದ್ರೂ ಒಳ್ಳೆಯದಾಗಲ್ಲ. ಮೂಲ ಜಾತಕ ಚೆನ್ನಾಗಿದ್ದರೆ ಇಲ್ಲಿ ಗ್ರಹಸ್ಥಿತಿ ಚೆನ್ನಾಗಿಲ್ಲದೇ ಇದ್ರೂ ಕೂಡ ಕೆಟ್ಟದೇ ಆಗುತ್ತೆ ಅಂತೇಳಿ ಅರ್ಥ ಅಲ್ಲ. ಅದರಿಂದ ಮೂಲ ಜಾತಕ ಮತ್ತು ಈ ಗೋಚಾರ ಎರಡೂ ಅನ್ವಯವನ್ನು ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕಾಗುತ್ತೆ. ಅದರಿಂದ ಅವಿವಾಹಿತರಿಗೆ ವಿವಾಹಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಇದೆ. ಅಂದರೆ ಮದುವೆ ಆಗುತ್ತೆ, ವಿವಾಹದ ಪ್ರಯತ್ನಗಳು ಫಲಿಸುತ್ತೆ, ಉತ್ತಮವಾದಂತಹ ಸಂಬಂಧ ಕೂಡಿ ಬರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿ ಅರ್ಥ. ಅದರಲ್ಲೂ ಮದುವೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಒಂದು ಶುಭ ಸಮಾಚಾರವನ್ನು ನೀವು ಕೇಳಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ದಿನಗಳನ್ನು ಈ ತಿಂಗಳ ಪ್ರವಾಸ, ವಿಹಾರ
ಎಲ್ಲ ಒಟ್ಟಿಗೆ ಸಂತೋಷವಾಗಿರತಕ್ಕಂತಹ ಒಂದು ವಿಶೇಷವಾದಂತಹ ದಿನಗಳು ಕೂಡ ಇದೆ. ವೈವಾಹಿಕ ಸಮಸ್ಯೆಗಳು, ವಿಚ್ಛೇದನ ಇಂತಹದ್ದೆಲ್ಲ ಕೋರ್ಟ್ ಕೇಸುಗಳಿದ್ದರೆ ಅದನ್ನು ಇತ್ಯರ್ಥ ಮಾಡಿಕೊಳ್ಳತಕ್ಕಂಥದ್ದು ಆದಷ್ಟು ಬೇಗ ನಿಮ್ಮ ಪರವಾಗಿ ಅದು ಆಗುತ್ತೆ. ಇನ್ನು ಆಸ್ತಿ ವಿಚಾರಗಳು ಎಷ್ಟೋ ಕುಟುಂಬಗಳಲ್ಲಿ ಇದೆ. ಆಸ್ತಿ ವಿಚಾರಗಳು, ವಿವಾಹದ ವಿಚಾರಗಳೇ ಕೋರ್ಟ್ನಲ್ಲಿ ಜಾಸ್ತಿ ಇರತಕ್ಕಂಥದ್ದು. ಆದ್ದರಿಂದ ಅಂತಹದ್ದೇನಾದರೂ ಇದ್ದರೆ ಆದಷ್ಟು ಬೇಗ ಇತ್ಯರ್ಥವನ್ನು ಮಾಡಿಕೊಳ್ಳತಕ್ಕಂಥದ್ದಕ್ಕೆ ಒಳ್ಳೆಯ ಸಮಯ ಈ ಜೂನ್ ತಿಂಗಳು. ಅಂತಹದ್ದನ್ನು ವಿಳಂಬ ಮಾಡುವುದಕ್ಕೆ ಹೋಗಬೇಡಿ. ಯಾವುದೇ ಒಂದು ನೀವು ಆಲಸ್ಯವನ್ನು ಮಾಡಿದರೆ, ಸೋಮಾರಿತನ ಮಾಡಿದರೆ ಅದೇ ನಿಮಗೆ ಮುಂದೆ ಮುಳುವಾಗಬಹುದು. ಆದ್ದರಿಂದ ಇಂತಹ ಚಿಕ್ಕ ಪುಟ್ಟ ವಿಷಯಗಳೇನು ಅಲ್ಲ. ವೈವಾಹಿಕ ಸಮಸ್ಯೆಗಳಿದ್ದಾಗ, ಆಸ್ತಿ ವಿವಾದಗಳಿದ್ದಾಗ, ಕುಟುಂಬದಲ್ಲಿ ಪರಸ್ಪರ ಕಲಹಗಳು ಇದ್ದಾಗ, ಅದೆಲ್ಲ ಕೋರ್ಟ್ನಲ್ಲಿ ನಡೆಸ್ತಾ ಇದ್ದಾಗ ಆದಷ್ಟು ಬೇಗ ಅದನ್ನು ಇತ್ಯರ್ಥವನ್ನು ಮಾಡಿಕೊಳ್ಳತಕ್ಕಂಥದ್ದು ಯಾವ ರೀತಿ ಆಗುತ್ತೋ ಹಾಗೆ ಮಾಡಬೇಕೇ ಹೊರತು ಅದನ್ನು ಎಳ್ಕೊಂಡು ಹೋಗಬಾರ್ದು. ವಿಳಂಬಕ್ಕೆ ಕಾರಣ ಆಗುತ್ತೆ. ಅದರಿಂದ ಎರಡು ಕಡೆಯವರೆಗೂ ಕೂಡ ನೆಮ್ಮದಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದರಿಂದ ಅಂತಹದ್ದನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಈ ತಿಂಗಳಲ್ಲಿ ಅಂತಹ ಕೇಸುಗಳೇನಾದರೂ ಇದ್ದರೆ ಅದನ್ನು ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದು ಉಂಟಾಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾರು ನಿರುದ್ಯೋಗಿಗಳಿರ್ತಾರೋ ಅಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಅಂದರೆ ಕೇಂದ್ರ ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡ್ತಕ್ಕಂಥವರಿಗೆ ಒಳ್ಳೆಯ ಒಂದು ಸಮಯ ಇದೆ. 6ನೇ ಮನೆಯಲ್ಲಿ ರವಿ ಇರುವುದರಿಂದ ಅವನು ನಿಮಗೆ ಸರ್ಕಾರಿ ಸಂಬಂಧಿತವಾದಂತಹ ಉದ್ಯೋಗ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳಿದೆ. ಅದರಲ್ಲೂ ವೈಮಾನಿಕ ಕ್ಷೇತ್ರದ ದಲ್ಲಿ ಯಾರು ಕೆಲಸಕ್ಕೆ ಅರ್ಜಿಯನ್ನು ಹಾಕಿರ್ತಾರೋ ಅಂಥದಕ್ಕೆ ಕೆಲಸ ಸಿಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಹಣವನ್ನು ಇನ್ವೆಸ್ಟ್ ಮಾಡಿ, ಅಂದರೆ ಬಿಸ್ನೆಸ್ಸಿಗೆ ಹಣವನ್ನು ನೀವು ಬಂಡವಾಳವಾಗಿ ತೊಡಗಿಸ್ತಕ್ಕಂಥದ್ದಿದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ. ಶೇರ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಅದಕ್ಕೆ ಸಂಬಂಧ ಬಿಟ್ಕಾಯಿನ್ ಇರ್ಬೋದು, ಶೇರ್ ಇರ್ಬೋದು, ಇಂತಹ ಯಾವುದೇ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಈ ತಿಂಗಳು ನಷ್ಟ ಆಗತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಪ್ರಮುಖವಾಗಿ ಅಂತಹ ವಿಚಾರಗಳಿಗೆ ಈ ತಿಂಗಳಲ್ಲಿ ಹೋಗದೇ ಇರತಕ್ಕಂಥದ್ದೇ ಒಳ್ಳೆಯದು. ಏಕೆ ಇಲ್ಲಾಂದರೆ ಇದ್ದ ಹಣವನ್ನೆಲ್ಲ ಕಳೆದುಕೊಳ್ಳತಕ್ಕಂತಹದ್ದಾಗುತ್ತೆ. ಏನಾದರೂ ಉತ್ತಮವಾದಂತಹ ಕೆಲಸಗಳನ್ನು ಮಾಡತಕ್ಕಂತಹದ್ದಿದ್ದರೆ, ದಾನ ಧರ್ಮ, ಅನ್ನದಾನವನ್ನು ಮಾಡತಕ್ಕಂಥದ್ದು, ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡತಕ್ಕಂಥ ಅಂಥದ್ದೇನೇ ಏನಾದ್ರಿದ್ದರೆ ಈ ತಿಂಗಳಲ್ಲಿ ಮಾಡಿಕೊಳ್ಳಿ. ಜೊತೆಯಲ್ಲಿ ವಿಶೇಷವಾಗಿ ಗುರುಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಕಡಲೆಕಾಳನ್ನು ದಾನವಾಗಿ ಕೊಡಿ. ಹಸಿರು ಬಟ್ಟೆಯನ್ನು ಯಾರಿಗೆ ಬೇಕೋ ಅವರಿಗಂಥವರಿಗೆ, ಯಾರಿಗೆ ಅದರ ಅವಶ್ಯಕತೆ ಇದೆ ಅಂಥವರಿಗೆ ವಸ್ತ್ರದಾನವನ್ನು ಮಾಡಿ. ಗುರುಮಂತ್ರವನ್ನು ಮತ್ತು ಈಶ್ವರನಿಗೆ ಪ್ರದೋಷ ಮತ್ತು ಸೋಮವಾರದ ದಿವಸ ಪೂಜೆ, ಅರ್ಚನೆ, ಭಸ್ಮಾಭಿಷೇಕ ಇವುಗಳನ್ನು ಮಾಡತಕ್ಕಂಥದ್ದು. ಧನುರಾಶಿಯವರಿಗೆ ಈ ಗುರುಬಲ ಇಲ್ಲದೇ ಇರುವುದರಿಂದ ನೀವು ಆ ಗುರುಬಲ ಬರುವವರೆಗೂ ಕೂಡ ಇವೆಲ್ಲವನ್ನು ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.